ನೋಡಿ, ನಾವಂತೂ ಅದನ್ನು ಖಂಡಿಸ್ತೀವಿ. ಬೆಳಗಾವಿ ಬಗ್ಗೆ ಯಾರೂ ಪುಂಡಾಟಿಕೆ ಮಾಡೋ ಅವಶ್ಯಕತೆ ಇಲ್ಲ. ಭಾಳ ಸ್ಪಷ್ಟವಾಗಿ ನಾವು ಸಂದೇಶ ಮಹಾರಾಷ್ಟ್ರದವರಿಗೂ ಹೇಳಿದ್ವಿ, ಕೇಂದ್ರ ಸರ್ಕಾರದವರಿಗೂ ಹೇಳಿದ್ವಿ. ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ, BJP ಅವ್ರ ಸರ್ಕಾರ ಇರೋದು, ಕೇಂದ್ರದಲ್ಲೂ ಅವ್ರದ್ದೇ ಸರ್ಕಾರ ಇರೋದು. ಡಬಲ್ ಇಂಜಿನ್ ಸರ್ಕಾರಗಳು ಮಾತಾಡ್ಕೊಂಡು ಹೇಳಿ ಹಿಂಗೆಲ್ಲ ಮಾಡಬಾರ್ದು ಅಂತ. ಯಾವುದು ಅಲ್ಲಿ ಪುಂಡಾಟ ಮಾಡಿದವ್ರು ಎಲ್ಲ ಯಾರೇ ಇರ್ಬೋದು ರೀ. ಕರ್ನಾಟಕದ ನೆಲ ಜಲ ವಿಚಾರ ಬಂದಾಗ ಅವೆಲ್ಲ ಏನೂ ಇಲ್ಲ. ನಮಗೆ ಕ್ಲಿಯರ್ ಮ್ಯಾಂಡೇಟು. ಜನರು ನಮ್ಮ ಗಡಿಯನ್ನು ಸಂರಕ್ಷಣೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಕನ್ನಡಿಗರಿಗೆ ಉದ್ಧಾರ ಆಗಬೇಕಂತ ಮಾಡೋಕ್ಕೆ ಕೊಟ್ಟಿರೋದು ನಮ್ಗೆ ಮ್ಯಾಂಡೇಟು. ಈಗ ಮತ್ತೆ ಶಿವರಾತ್ರಿ ಬಂತು, ಆಳಂದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಸಲ್ಲಿಸಂಥದ್ದು. ನೋಡಿ, ಕಾನೂನು ಎಲ್ಲರಿಗೂ ಅನ್ವಯಿಸ್ತದೆ, ಅದು ಯಾವೇ ಇರಲಿ, ಆಯಿತಾ? ಅಲ್ಲ, ಈ ಬಾರಿ ಅನುಮತಿ ಏನಾದರೂ ಕೊಡ್ತೀರಾ ಅಂತ? ನಾನಲ್ಲ, ಕೋರ್ಟ್ ಕೊಡಬೇಕಲ್ಲ. ಕೋರ್ಟ್ನಲ್ಲಿ ಇದೆ ಅಲ್ವಾ ಮ್ಯಾಟರು. ನಾವು ಏನೇನು ಸಬ್ಮಿಟ್ ಮಾಡಬೇಕು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದೀವಿ. ಕೋರ್ಟ್ ಏನು ಹೇಳ್ತದೆ ಡೈರೆಕ್ಷನ್ ಹಿಂದೆನೂ ಪಾಲನೆ ಆಗಿದೆ, ಮುಂದೆನೂ ಪಾಲನೆ ಆಗುತ್ತೆ. ಆದರೆ ಕಾನೂನನ್ನು ಕೈಗೆ ತೊಗೊಂಡು ಹೋದರೆ ಅದರದ್ದು ಪ್ರತಿಫಲ ಇದೆ. ಹೌದು, ಅವ್ರಿಗೆ ಅಷ್ಟೇ ಇರೋದು. ಅವರೇ ತಾನೇ ಯಾವಾಗಲೂ ನೋಡಿ, ಅವರೇ ಕಾನೂನು ಉಲ್ಲಂಘನೆ ಜಾಸ್ತಿ ಮಾಡ್ತಾ ಇರೋದಲ್ಲ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ತಾನೇ ಕಾನೂನು ಅನ್ವಯಿಸ್ತದೆ.